ಬಾತ್ರೂಮ್ ವಾಟರ್ ಪ್ರೂಫಿಂಗ್ ಮಾಡೋದು ಹೇಗೆ ಮತ್ತು ಯಾವೆಲ್ಲ ವಿಷಯಗಳನ್ನು ನಾವು ಪರಿಗಣಿಸಬೇಕು ಅನ್ನೋದನ್ನು ನಾವು ಇವತ್ತು ನೋಡೋಣ. ಮೊದಲಿಗೆ ಯಾವುದೇ ಕೆಲಸವಾಗಿರಲಿ ಸ್ವಚ್ಛತೆ ಬಹಳ ಮುಖ್ಯವಾದದ್ದು. ಅದರಲ್ಲೂ ವಾಟರ್ ಪ್ರೂಫಿಂಗ್ ಮಾಡುವಾಗ ಈ ರೀತಿ ಒಂಚೂರು ಕಸವಿಲ್ಲದೆ ನಾವು ಮದರ್ ಸ್ಲ್ಯಾಬ್ ಕಾಣಿಸೋ ರೀತಿ ಕ್ಲೀನಿಂಗನ್ನು ಮಾಡ್ಕೊಬೇಕಾಗುತ್ತೆ. ನೀರಿನಿಂದ ತೊಳ್ಕೊಂಡು ಅಳಿದುಳಿದ ಸಿಮೆಂಟ್ ವೇಸ್ಟನ್ನು ನಾವು ಕ್ಲೀನ್ ಮಾಡಿಕೊಂಡು ಈ ರೀತಿ ಸಿದ್ಧಪಡಿಸ್ಕೊಳ್ಬೇಕು. ಗಮನವಿರಲಿ, ಯಾವುದೇ ವಾಟರ್ ಪ್ರೂಫಿಂಗ್ ಆಗಿರಲಿ ಕೆಮಿಕಲ್ಗಿಂತ ಮುಖ್ಯವಾಗಿ ಕ್ಲೀನಿಂಗ್ ಬಹಳ ಮುಖ್ಯವಾದದ್ದು. ಈಗ ಕೆಮಿಕಲ್ನ ಬಗ್ಗೆ ನೋಡೋಣ. ಇದು ಫಾಸ್ರಾಕ್ನ ಬ್ರುಷ್ ಬಾಂಡ್ RFX ಅಂತ ಹೇಳಿ, ಇದರಲ್ಲಿ 15 kg ಸಿಮೆಂಟೇಷಿಯಸ್ ಪೌಡರ್ ಇರುತ್ತೆ ಮತ್ತು 5 ಲೀಟರ್ನಷ್ಟು ಲಿಕ್ವಿಡ್ನ ಒಳಗೊಂಡಿರುತ್ತೆ. ಇದನ್ನು ನಾವು 1:1:3 ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕು. 1% ಲಿಕ್ವಿಡ್ ಆಗಿದ್ದರೆ 1% ನೀರಾಗಿರುತ್ತೆ ಮತ್ತು 3% ಸಿಮೆಂಟೇಷಿಯಸ್ ಪೌಡರ್ನ ಒಳಗೊಂಡಿರುತ್ತೆ. ಇದನ್ನು ನಾವು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕು. ಎಚ್ಚರವಿರಲಿ, ಪೌಡರನ್ನು ಒಂದೇ ಸಾರಿಗೆ ಲಿಕ್ವಿಡ್ನಲ್ಲಿ ಹಾಕೋದಕ್ಕಿಂತ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹಾಕೋದ್ರಿಂದ ಮಿಶ್ರಣ ಚೆನ್ನಾಗಾಗುತ್ತೆ. ಇದಾದ ಮೇಲೆ ಬ್ರಷ್ನ ಸಹಾಯದಿಂದ ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲಿಕೇಶನನ್ನು ನಾವು 2 ಕೋಟಿಂಗ್ ಆಗಿ ಮಾಡಬೇಕಾಗುತ್ತೆ. ಒಂದು ಕೋಟು ಹಾರಿಸಾಂಟಲ್ ಡೈರೆಕ್ಷನ್ನಲ್ಲಿ, ಇನ್ನೊಂದು ಕೋಟಿಂಗನ್ನು ವರ್ಟಿಕಲ್ ಡೈರೆಕ್ಷನಲ್ಲಿ ಮಾಡಬೇಕು. ಒಂದು ಕೋಟಿಂಗಿಂದ ಇನ್ನೊಂದು ಕೋಟಿಂಗಿಗೆ ಅಂತರ 4 ರಿಂದ 6 ಗಂಟೆ ಇರೋದ್ರಿಂದ ಬಹಳ ಉತ್ತಮವಾದ ಒಂದು ಫಲಿತಾಂಶ ನಮಗೆ ದೊರೆಯುತ್ತೆ. ಇದಾದ ಮೇಲೆ ಪಾಂಡಿಂಗ್ ಅಂದರೆ ಈ ರೀತಿ ನೀರನ್ನು ನಿಲ್ಲಿಸಿ ಎಲ್ಲಾದರೂ ಲೀಕೇಜ್ ಇದೆಯಾ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ತದನಂತರ ನೀವು ಮುಂದಿನ ಕೆಲಸಗಳನ್ನು ಮಾಡೋದು ಬಹಳ ಉತ್ತಮ. ಎಚ್ಚರಿಕೆ, ಕೆಮಿಕಲನ್ನು ನೀವು ಬ್ರಷ್ನ ಸಹಾಯದಿಂದ ಮಾತ್ರ ಅಪ್ಲೈ ಮಾಡಬೇಕು. ರೋಲರ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ.